ಸ್ನೇಹಿತರೆ ನಮಸ್ತೆ. ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಗಳ್ಳಿ. ಇಡೀ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಕಾರುಮೋಡ ಕವಿದಂಥ ಸಮಯದಲ್ಲಿ ಇವತ್ತು ಒಂದಷ್ಟು ನಿರಾಳ. ಯಾಕೆ ಅಂತಂದರೆ 2 ವಾರಗಳ ಕಾಲ ಯುದ್ಧ ವಿರಾಮ ಅಂದರೆ ಕದನ ವಿರಾಮವನ್ನು ಎರಡೂ ಕಡೆ ಅಂದರೆ ಇರಾನು ಆ ಕಡೆ ಅಮೇರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಘೋಷಣೆ ಮಾಡ್ಕೊಂಡಿದ್ದಾವೆ. ಇದರ ನಡುವೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿದೆ. ಈ ಅಮೇರಿಕ ಮಾಡ್ತಕ್ಕಂಥ ಖ್ಯಾತೆಗಳು ಒಂದೊಂದಲ್ಲ. ಅಲ್ಲಿಯ ಹುಚ್ಚ ಇರಲ್ಲ ಟ್ರಂಪು ನಾಳೆ ಬೆಳಿಗ್ಗೆ ನೋಡಿ ಇರಾನಲ್ಲಿ ಇರತಕ್ಕಂಥ ನಾಗರಿಕತೆ ಒಂದು ಅಂಶ ಕೂಡ ಇರೋದಿಲ್ಲ, ಅಲ್ಲಿಯ ನಾಗರಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತೀವಿ. ಈ ಮಾತು ಹೇಳೋದಕ್ಕೆ ನಾಚಿಕೆ ಆಗಬೇಕು. ಇವನಿಗೆ ಅಟ್ಲೀಸ್ಟ್ ಒಂದಷ್ಟು ಡೆಮಾಕ್ರಸಿಯಲ್ಲಿ ಅಥವಾ ಯಾವುದಾದ್ರು ಒಂದು ಸಮಾಜದ ಒಳಿತಿನ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಯಾವ ಮನುಷ್ಯನ ಬಾಯಲ್ಲೂ ಕೂಡ ಈ ಮಾತು ಬರಲ್ಲ. ಮಾಡಿದ್ದು ಅನಾಚಾರ. ಯಾಕಪ್ಪ ನೀನು ಇರಾನ್ ಮೇಲೆ ಸ್ಟ್ರೈಕ್ ಮಾಡ್ತಿದ್ಯಾ, ಯಾಕೆ ಅಷ್ಟೊಂದೆಲ್ಲ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ತಿದ್ಯಾ ಅಂತಂದರೆ ಕೊಡೋದಕ್ಕೆ ಸರಿಯಾದ ಒಂದು ಉತ್ತರ ಇಲ್ಲ ಅಮೇರಿಕರ ಕೈಲಿ. ಆದರೂ ಕೂಡ ಅಮೇರಿಕ ನಾನು ನಾಗರಿಕತೆಯನ್ನು ನಾಶ ಮಾಡ್ತೀನಿ ಅನ್ನೋಷ್ಟು ದಾಷ್ಟ್ಯದ ಮಾತನ್ನು ಟ್ರಂಪ್ ಅಲ್ಲದೆ ಬೇರೆ ಇನ್ಯಾರು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಇದರ ನಡುವೆ ಒಂದು ದೊಡ್ಡ ಸಂಗತಿ ಏನು ಅಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನ ಯಾವತ್ತಿಗೂ ಕೂಡ ಭಾರತಕ್ಕೆ ಮಗ್ಗಲು ಮುಳ್ಳೋದು, ಯಾವ ರೀತಿಯ ಕೆಲಸಗಳನ್ನು ಮಾಡುತ್ತೆ, ಯಾವ ರೀತಿಯ ಹುನ್ನಾರಗಳನ್ನು ಮಾಡುತ್ತೆ ಅಂತ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ. ಅದರ ನಡುವೆ ಈ ಯುದ್ಧದ ಸಮಯದಲ್ಲಿ ಭಾರತ ಸೈಲೆಂಟ್ ಆಗೋಯಿತು, ಆದರೆ ಪಾಕಿಸ್ತಾನ ಭರಪೂರಾಗಿ ಎಲ್ಲ ಲಾಭವನ್ನು ಪಡ್ಕಂತು. ಭಾರತಕ್ಕೆ ಇದು ಭಾಗ ದೊಡ್ಡ ಆತಂಕದ ವಿಚಾರ ಆಗಬೇಕಾಗಿದೆ. ಯಾಕೆ ಅಂತಂದರೆ ಭಾರತದ ವಿಶ್ವಗುರು ಆಗಿರತಕ್ಕಂಥ ಮೋದಿಯವರು ಭಾರತದಲ್ಲಿ ಎಲೆಕ್ಷನ್ ನಡೀತಾ ಇದೆ 3-4 ರಾಜ್ಯಗಳಲ್ಲಿ ಅಂತ ಕೇಳಿಬಿಟ್ಟು ಹೋಗಿ ಅಸ್ಸಾಮಲ್ಲಿ ಟೀ ಎಲೆಗಳನ್ನು ಬಿಡಿಸ್ತಾ ಕೂತಿದ್ದಾರೆ. ಆ ಕಡೆ ಪಾಕಿಸ್ತಾನದ ಪ್ರಧಾನಿ ಹಾಗೂ ಅಲ್ಲಿಯ ಸೇನಾ ಮುಖ್ಯಸ್ಥರು ಇಬ್ಬರು ಸೇರಿ ಆ ಕಡೆ ಇರಾನು, ಈ ಕಡೆ ಇಸ್ರೇಲು, ಆ ಕಡೆ ಅಮೇರಿಕ ಎಲ್ಲರನ್ನೂ ಕೂರಿಸಿ ಮಾತಾಡಿ ನಾನು ಶಾಂತಿ ದೂತ, ಯಾವ ಉಗ್ರವಾದಿ ದೇಶ ಅಂತ ಕರ್ಸ್ಕೊತಿತ್ತು ಆ ಪಾಕಿಸ್ತಾನ ಇವಾಗ ಶಾಂತಿ ದೂತ ಅಂತ ಕರ್ಸ್ಕೊಳ್ಳೋಂಥ ಮಟ್ಟಕ್ಕೆ ಹೋಗಿದೆ. ಪಕ್ಕದಲ್ಲಿರ್ತಕ್ಕಂಥ ಶತ್ರು ರಾಷ್ಟ್ರ ಬಲಿಷ್ಠ ಆಗ್ತಾ ಹೋದಂಗೆ ಭಾರತಕ್ಕೆ ಅದಕ್ಕಿಂತ ಆತಂಕದ ವಿಚಾರ ಬೇರೆ ಇನ್ನೇನಿದೆ. ಆದರೆ ಈ ಹಿಂದೆ ಭಾರತ ಆಗಿತ್ತಿಲ್ಲ. ಭಾರತ ಭಾಳ ನಿರ್ಣಾಯಕವಾದ ಪಾತ್ರವನ್ನು ವಹಿಸಿದೆ ಈ ಹಿಂದೆ ಯುದ್ಧಗಳಲ್ಲಿ. ಭಾರತ ಬಿಟ್ಟು ಇಡೀ ಜಗತ್ತಿನ ಯಾವ ಯುದ್ಧಗಳು ಕೂಡ ನಿಂತಿದ್ದಿಲ್ಲ. ಆ ರೀತಿಯ ಒಂದು ಇತಿಹಾಸ ಭಾರತಕ್ಕಿದೆ. ಅಂತ ಭಾರತವನ್ನು ಎಲ್ಲಿಗೆ ತಂದು ನಿಲ್ಲಿಸ್ಬಿಟ್ರು ಇವಾಗ. ಭಾರತವನ್ನು ಯಾರು ಯಾಕೆ ಕ್ಯಾರೆ ಅನ್ನೋರೆಲ್ಲ ಆ ರೀತಿ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ಜೋಕರ್ ಥರ ಹೋಗ್ಬಿಟ್ಟಿದೆ ಭಾರತ ಇವಾಗ. ಈಗ ಯಾವ್ಯಾವ ಯುದ್ಧಗಳು ನಿಲ್ಲಿಸುತ್ತೋ ಒಂದ್ಸತಿ ಇತಿಹಾಸ ನೋಡೋಣ ಬಂದು ನಮಗೆ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಮೊದಲನೇದಾಗಿ 1950ರ ದಶಕದಲ್ಲಿ 1950ರಲ್ಲಿ ನಡೆದಂಥ ಕೊರಿಯನ್ ಯುದ್ಧ ಇತ್ತಲ್ಲ, ಆ ಕೊರಿಯನ್ ಯುದ್ಧದಲ್ಲಿ ಭಾರತ ಭಾಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಅದು ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ನಡುವೆ ನಡೆದಂಥ ಯುದ್ಧ. ಅಲ್ಲಿ ಸೌತ್ ಕೊರಿಯಾ ವಿರುದ್ಧ ಪರವಾಗಿ ಅಮೇರಿಕ ನಿಂತಿದ್ರೆ, ನಾರ್ತ್ ಕೊರಿಯಾ ಪರವಾಗಿ ಚೀನಾ ಮತ್ತು ರಷ್ಯಾ. ಆವಾಗ ರಷ್ಯಾ ಭಾಳ ದೊಡ್ಡ ದೇಶ ಆಗಿತ್ತು, ಆಮೇಲೆಲ್ಲ ಹೊರಗೋಗಿದ್ದ ಆ ರಷ್ಯಾ ಅವುಗಳ ಪರವಾಗಿ ನಿಂತ್ಕೊಂತೇವೆ. ಆವಾಗ ಭಾರತ ಭಾಳ ಮುಖ್ಯವಾಗಿ ಆ 3 ದೇಶಗಳು ಯುನೈಟೆಡ್ ನೇಷನ್ಸು ಮತ್ತು ಈ ಕಡೆ USSR ಮತ್ತು ಚೀನಾದ ನಡುವೆ ಮಾತುಕತೆ ನಡೆಸಿ ಆ ಕೊರಿಯಾ ದೇಶದಕ್ಕೆ ಒಂದು ಶಾಂತಿಯನ್ನು ನೆಲೆಸೋ ರೀತಿ ಒಂದು ಭಾಳ ಮುಖ್ಯವಾದ ಪಾತ್ರ ವಹಿಸಿತ್ತು. ಮತ್ತು ಇನ್ನೊಂದು ಸೂಯೇಜ್ ಕ್ರೈಸಿಸ್ ಅಂತ ಭಾಳ ದೊಡ್ಡ ವಿಚಾರ. 1956ರಲ್ಲಿ ನಡೆದಂಥದ್ದು. ಇಸ್ರೇಲು, ಬ್ರಿಟೇನು ಮತ್ತು ಫ್ರಾನ್ಸು ಈ 3 ದೇಶಗಳು ಸೇರಿ ಈಜಿಪ್ಟ್ ಮೇಲೆ ದಾಳಿ ನಡೆಸ್ತವೆ. ಆ ಭಾರತ ಇದನ್ನು ಭಾಳ ಗಟ್ಟಿ ದನಿಯಲ್ಲಿ ವಿರೋಧಿಸುತ್ತೆ. ಯುದ್ಧ ನಿಲ್ಲಿಸದೇ ಇದ್ರೆ ನಿಮ್ಮ ಮೇಲೆ ನಾವು ನಿಮ್ಮ ಯಾವ ಇಸ್ರೇಲ್ ಇದೆ, ನಿಮ್ಮ ಯಾವ ಬ್ರಿಟನ್ ಇದೆ, ಯಾವ ಫ್ರಾನ್ಸ್ ಇದೆ, ಯಾವುದನ್ನು ಕೂಡ ಬಿಡೋದಿಲ್ಲ ನಾವು ಅಂತೇಳಿ ಭಾಳ ಗಟ್ಟಿಯಾಗಿ ಮಾತಾಡುತ್ತೆ. ಯಾವಾಗ 1950 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೂ 10 ವರ್ಷ ಕೂಡ ಆಗಿರೋದು. ಆಗಲೇ ಭಾರತಕ್ಕೆ ಆ ಗಟ್ಟಿ ದನಿ ಇತ್ತು. ಭಾರತಕ್ಕೆ ಬೆಲೆ ಕೊಟ್ಟು ಆ 3 ರಾಷ್ಟ್ರಗಳು ಈಜಿಪ್ಟ್ನ ಬಿಡುಗಡೆ ಮಾಡಿದ್ವು. ಇನ್ನು 3ನೇದಾಗಿ ವಿಯೆಟ್ನಾಂ ಯುದ್ಧ ಯಾರಿಗೆ ತಾನೇ ಗೊತ್ತಿಲ್ಲ. ಆ ವಿಯೆಟ್ನಾಂ ಯುದ್ಧ ಭಾಳ ದೊಡ್ಡದಾಗಿ ಒಂದು 30-40 ವರ್ಷಗಳ ಕಾಲ ನಡೆದಂಥ ಯುದ್ಧ ಅದು. ಆ ಜಿನೋವಾ ಒಪ್ಪಂದಗಳ ಅನುಷ್ಠಾನಕ್ಕಾಗಿ ಭಾಳ ಹೋರಾಟ ಮಾಡಿದಂತಹ ಯುದ್ಧ ಅದು. ಆವಾಗ ಭಾರತ ಯಾವ ಮಟ್ಟಕ್ಕೆ ವಿಯೆಟ್ನಾಂ ಪರವಾಗಿ ನಿಂತ್ಕಂತು. ಆವಾಗಲೂ ಕೂಡ ಇದೇ ಯಾವುದು ಚೀನಾ ಮತ್ತು ವಿಯೆಟ್ನಾಂ ಸಂಘರ್ಷದಲ್ಲಿ ಭಾರತ ಭಾಳ ದೊಡ್ಡದಾಗಿ ಮಟ್ಟದಲ್ಲಿ ವಿಯೆಟ್ನಾಂ ಬೆಂಬಲ ಕೊಡುತ್ತೆ, ಮುಖಾಮುಖಿ ನೋಡೋದಿಲ್ಲ. ಆ ರೀತಿಯಾಗಿ ಕೊಟ್ಟು ಆ ಯುದ್ಧದಲ್ಲೂ ಕೂಡ ನಿರ್ಣಾಯಕ ಪಾತ್ರ ವಹಿಸುತ್ತೆ. ನೆಕ್ಸ್ಟು ಆಸ್ಟ್ರಿಯಾ ಮತ್ತು ಸೋವಿಯತ್ ಕ್ರೈಸಿಸ್ಸು. ಸೋವಿಯತ್ ಸೈನ್ಯ ಇದೆಯಲ್ಲ, ರಷ್ಯಾದ ಸೈನ್ಯ ಆಸ್ಟ್ರಿಯಾದಿಂದ ಹಿಂದಕ್ಕೆ ಬರೋ ಥರದಲ್ಲಿ ಆಸ್ಟ್ರಿಯಾ ನ್ಯೂಟ್ರಲ್ಲು ಕೂಡ ಆಗಬೇಕು. ಒಂದು ಕಡೆ ಸೋವಿಯತ್ ಸೈನ್ಯವನ್ನು ಹಿಂದಕ್ಕೆ ಕರೆಸ್ಕೊಳ್ಳುತ್ತೆ, ಇನ್ನೊಂದು ಕಡೆ ಆಸ್ಟ್ರಿಯಾ ಸೈನ್ಯವನ್ನು ನ್ಯೂಟ್ರಲ್ ಆಗಿ ಅಂತೇಳಿ ಭಾರತ ಮಧ್ಯಸ್ಥಿಕೆ ವಹಿಸಿ ಒಂದು ನಿರ್ಣಯ ಕೈಗೊಳ್ಳುತ್ತೆ. ಆ ನಂತರದಲ್ಲೂ ಕೂಡ ಸಾಕಷ್ಟು ನಡೆದೋದು. ಆಮೇಲೆ 1971 ಇಸ್ವಿಯನ್ನು ಹೆಂಗೆ ಮರೆಯೋಕ್ಕಾಗತ್ತೆ. ಪಾಕಿಸ್ತಾನದಂತಹ ಈ ದುಷ್ಟ ರಾಷ್ಟ್ರನ 2 ಭಾಗ ಮಾಡಿ ನಮಗೆ ಬೇಕೇ ಬೇಕು ಅಂತೇಳಿ ಆ ಕಡೆ ಪಾಕಿಸ್ತಾನವನ್ನು ತೆಗೆದುಬಿಟ್ಟು ಈ ಕಡೆ ಒಂದು ಬಾಂಗ್ಲಾದೇಶದಂಥ ಒಂದು ದೇಶವನ್ನೇ ಸೃಷ್ಟಿ ಮಾಡೋಂಥ ಇತಿಹಾಸ ನಮ್ಮ ಭಾರತಕ್ಕಿದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವೆಲ್ಲ ನಡೆದಿದ್ದಿಲ್ಲ. ಯಾವಾಗ ಈಗ ಎಲ್ಲಿ ಹೇಳ್ಕೊಂತಾರಲ್ಲ ವಿಶ್ವಗುರು ನಾನು
ನಾನು ಎಲ್ಲ ದೇಶಗಳ ಮಧ್ಯೆ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ, ಆ ದೇಶಕ್ಕೆ ಹೋಗ್ತೀನಿ, ಈ ದೇಶಕ್ಕೆ ಹೋಗ್ತೀನಿ, ನನ್ನ ರಾಜತಾಂತ್ರಿಕ ವ್ಯವಸ್ಥೆ ಇಷ್ಟೊಂದು ಅಚ್ಚುಕಟ್ಟಾಗಿದೆ ಅಂತೆಲ್ಲ ಬಮರಾಯಿ ಬಜಾಯಿಸ್ತಾರಲ್ಲ, ಅವರ ಒಂದೇ ಒಂದು ಉದಾಹರಣೆ ಕೂಡ ನಾವು ಹೇಳೋಕ್ಕಾಗಲ್ಲ. ಉದಾಹರಣೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಏನು ಮಾಡಿದ್ರು? ಎರಡೂ ಕಡೆ ಸ್ಟ್ಯಾಂಡ್ ಹೇಳೋಕ್ಕಾಗಲ್ಲ. ಈ ಕಡೆ ರಷ್ಯಾದ ಬಗ್ಗೆನೂ ಮಾತಾಡೋಕ್ಕಾಗಿಲ್ಲ, ಈ ಕಡೆ ಉಕ್ರೇನ್ ಬಗ್ಗೆನೂ ಕೂಡ ಮಾತಾಡೋಕ್ಕಾಗಲಿಲ್ಲ. ಪ್ಯಾಲೆಸ್ತಾನವ್ರ ಬಗ್ಗೆ ಅಂತೂ ಇವರು ದನಿನೇ ಎತ್ತಲಿಲ್ಲ. ಯುದ್ಧದ ಸೀರಿಯಸ್ನೆಸ್ಸು ಈ ಮೋದಿ ಸರ್ಕಾರಕ್ಕೆ ಅರ್ಥನೇ ಆಗಲಿಲ್ಲ. ಯಾಕೆ ಮೋದಿ ಸರ್ಕಾರ ಅಂತ ಹೇಳ್ತಿದ್ದೀವಿ ಅಂತಂದರೆ, ಮೋದಿ ಸರ್ಕಾರ ಬಂದಾಗಲೇ 11 ವರ್ಷ ಆಗೋಯಿತು. 11 ವರ್ಷದಲ್ಲಿ ನಡೆದಂಥದ್ದು ಇವೆಲ್ಲ. ಇದಕ್ಕಿಂತ ಹಿಂದೆ ನಡೆದಂಥ ಅದಷ್ಟೂ ಯುದ್ಧಗಳಲ್ಲೂ ಕೂಡ ಭಾರತ ತನ್ನ ಎಕ್ಸಿಸ್ಟೆನ್ಸನ್ನು ತೋರಿಸಿದೆ. ಆದರೆ ಏನಾಗಿದೆ ಇತ್ತೀಚೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆಯುವಾಗಲೂ ಕೂಡ ಎರಡೂ ಕಡೆ ಮಾತಾಡೋಕ್ಕಾಗಿರ್ತಕ್ಕಂಥ ವಾತಾವರಣ ಸಿಲಾಕತ್ತು. ಅದಾದಮೇಲೆ ಈಗ ನೋಡ್ತಾನೆ ಇದ್ದೀವಿ, ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ವಿಚಾರದಲ್ಲಿ ಈಗ ಯಾವ ನಿಲುವು ತಳೆದಿದೆ? ತಟಸ್ಥ ಅಂತ ಹೇಳ್ತಿದ್ದಾರೆ. ಯಾವ ತಟಸ್ಥ ಇದು? ತಟಸ್ಥ ಅಲ್ಲ, ಇದು ಪೂರ್ತಿ ಮಲ್ಕೊಂಬಿಟ್ಟಿರೋದು. ಇದು ತಟಸ್ಥ ನಿಲುವು ಅಂತಂದರೆ ಅದಕ್ಕೊಂದು ಘನತೆ ಇದೆ. ತಟಸ್ಥ ನಿಲುವು ಅಂತಂದರೆ ನಾವು ಯಾರ ಪರವಾಗೂ ನಿಲ್ಲಲ್ಲ, ಆದರೆ ನ್ಯಾಯದ ಪರವಾಗಿರ್ತೀವಿ ಅಂತ ಅರ್ಥ. ಅದಕ್ಕೆ ಇವರಿಗೆ ಯಾವ ನ್ಯಾಯ, ಅನ್ಯಾಯ, ಮತ್ತೊಂದು ಏನು ಗೊತ್ತಿಲ್ಲ. ಇವರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಸೈಲೆಂಟ್ ಆಗಿದ್ಬಿಟ್ಟಿದ್ದಾರೆ. ಅದರ ಲಾಭವನ್ನು ಕಂಪ್ಲೀಟಾಗಿ ಪಾಕಿಸ್ತಾನ ತಗೊಂಡು ಹೋಗ್ಬಿಟ್ಟಿದೆ. ಪಾಕಿಸ್ತಾನವನ್ನು ಇಷ್ಟು ಗಟ್ಟಿಯಾಗಿ ಬೆಳೆಸೋದಕ್ಕೆ ಮೋದಿನೇ ಬರಬೇಕಾಯ್ತಲ್ಲ. ಇದು ಭಾಳ ದೊಡ್ಡ ಗಂಭೀರವಾದ ವಿಚಾರ. ಹೋಗಲಿ, ಅದೆಲ್ಲ ಒಂದು ನಿಟ್ಟುಸರು ಬಿಡ್ತಕ್ಕಂಥ ವಿಷಯ ಏನು ಅಂತಂದರೆ, ಸದ್ಯಕ್ಕೆ 2 ವಾರಗಳ ಕಾಲ ಈ ಹುಚ್ಚ ಟ್ರಂಪ್ ನಾನು ಕದನ ವಿರಾಮ ಘೋಷಿಸ್ತೀನಿ. ಆ ಕದನ ವಿರಾಮ ಘೋಷಿಸೋಕ್ಕಿಂತ ಮುಂಚೆ 15 ಅಂಶಗಳಿರ್ತಕ್ಕಂತಹ 15 ಇಷ್ಟಕ್ಕೆ ನೀವು ಒಪ್ಕೊಂಡ್ರೆ ನಾನು ಕದನ ವಿರಾಮ ಘೋಷಿಸ್ತೀನಿ ಅಂತ ಹೇಳ್ಬಿಟ್ಟು ಇರಾನ್ ಸರ್ಕಾರ ಕಳಿಸಿದ್ದ. ಇರಾನ್ ಸರ್ಕಾರ ಅದನ್ನೆಲ್ಲ ಪರಿಶೀಲನೆ ಮಾಡಿ 10 ವಿಚಾರಗಳನ್ನು, ತನ್ನ ಬೇಡಿಕೆಗಳನ್ನು ಇಷ್ಟನ್ನು ನಾವು ಈಡೇರಿಸೋದು ಮಾತ್ರ ನಾವು ಕೂಡ ಕದನ ವಿರಾಮ ಘೋಷಿಸ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ ಕಳಿಸ್ಬಿಟ್ಟು. ಅದರಲ್ಲಿ ಮುಖ್ಯವಾದವು ಯಾವುವು? ಮುಖ್ಯವಾಗಿದ್ದೇನು ಅಂತಂದರೆ, ಹ್ಯೂಮೆಸ್ ಕಣಿವೆ ಇದೆಯಲ್ಲ, ಹ್ಯೂಮೆಸ್ ಕಣಿವೆಯಲ್ಲಿ ಫುಲ್ ಕಂಪ್ಲೀಟ್ ನಮ್ಮದೇ ಹೋಲ್ಡಿಂಗ್ ಇರಬೇಕು. ಅದರಲ್ಲಿ ಬೇರೆ ಇನ್ಯಾರು ಕೂಡ ಕೈ ಹಾಕಬಾರ್ದು. ಅದ್ರ ಬಗ್ಗೆ ಭಾಳ ನಾವು ತುಂಬ ಸ್ಪಷ್ಟವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇರಾನು ಹೇಳಿದೆ. ಅದ್ರ ಬಗ್ಗೆ ಯಾವುದೇ ಆರ್ಥಿಕ ವಹಿವಾಟು ಆಗಿರ್ಬೋದು, ಅಲ್ಲಿಯ ಆಡಳಿತ ಇರ್ಬೋದು, ಆ ಹ್ಯೂಮೆಸ್ ಕಣಿವೆ ಇದೆಯಲ್ಲ, ಈಗಾಗಲೇ ಹಡಗುಗಳೆಲ್ಲ ಹೋಗ್ತಕ್ಕಂಥ ಜಾಗ ಇದೆಯಲ್ಲ, ಆ ಜಾಗದ ಬಗ್ಗೆ ಪೂರ್ತಿ ಹೋಲ್ಡಿಂಗ್ ನಮಗೆ ಇರಬೇಕು. ಅದ್ರ ಬಗ್ಗೆ ಯಾರೂ ಮಧ್ಯೆ ತಲೆ ಹಾಕಂಗಿಲ್ಲ ಅಂತಕ್ಕಂಥದ್ದು ಮುಖ್ಯವಾದ್ದು. ಅದರ ಬಗ್ಗೆ ಏನು ನಿರ್ಣಯ ತಗೋತೋ ಗೊತ್ತಿಲ್ಲ. ಎರಡನೇದಾಗಿ ಲೆಬನಾನ್ ಕ್ಷೇತ್ರದ ಮೇಲೆ ವಿಪರೀತ ದಾಳಿ ನಡೀತಾ ಇದೆ. ಆ ವಿಪರೀತ ದಾಳಿಯನ್ನು ನಿಲ್ಲಿಸಬೇಕು ಅಂತ ಇಲ್ಲೇ ಸಮಸ್ಯೆ ಇರೋದು ಆ್ಯಕ್ಚುಲಿ. ಯಾಕೆ ಅಂತಂದರೆ, ಅಮೇರಿಕ ಇದಕ್ಕೆ ಒಪ್ಕೋಬೋದೇನೋ, ಆದರೆ ಇಸ್ರೇಲ್ ಇದಕ್ಕೆ ಒಪ್ಕೊಳ್ಳೋದು ಕಷ್ಟ. ಯಾಕೆಂದರೆ ಇಸ್ರೇಲ್ ಮೇಲೆ ಪದೇ ದಾಳಿ ಮಾಡ್ತಾ ಇರ್ತಕ್ಕಂತಹ ಉಗ್ರವಾದಿ ಸಂಘಟನೆಗಳು ಬೀಡಾಗಿರ್ತಕ್ಕಂಥದ್ದೇ ಈ ಲೆಬನಾನ್ ಬಗ್ಗೆ ಯಾವ ರೀತಿ ನಿರ್ಣಯಗಳು ಕೈಗೊಳ್ಳುತ್ತದೆ ಎಂದು ಗೊತ್ತಿಲ್ಲ. ಮೂರನೇದಾಗಿ, ಈ 45 ದಿವಸಗಳು ಯುದ್ಧ ಮಾಡಿ ಇಷ್ಟೊಂದೆಲ್ಲ ನಾಶ ಮಾಡೋಕ್ಕೋದ್ರಲ್ಲಿ ನೀವು ಆ ನಾಶ ಮಾಡಿದ್ದಕ್ಕೆ ಅದಷ್ಟು ಕೂಡ ನೀವು ದಂಡವಾಗಿ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ದುಡ್ಡನ್ನು ಕೊಡಬೇಕಾಗತ್ತೆ ಅಂಥೇಳಿ. ಅದು ಎಷ್ಟು ದೊಡ್ಡ ಡ್ಯಾಮೇಜ್ ಮಾಡಿದೆ ಅಮೇರಿಕ ಮತ್ತು ಇಸ್ರೇಲ್ ಸೇರಿ ಇರಾನಲ್ಲಿ ಅಂತಂದರೆ, ಅದನ್ನು ಈಗಾಗಲೇ ಆ ದೇಶಗಳೇ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರುವಾಗ ಇರಾನಿನ ಈ ಬೇಡಿಕೆ ಇದೆಯಲ್ಲ, ನೀವು ಇಷ್ಟು ದಿವಸ ಮಾಡಿದ ಲಾಸ್ ಇದೆಯಲ್ಲ, ಅದು ಲಾಸ್ನ ನೀವು ತುಂಬಿಕೊಡ್ಬೇಕು ಅಂತ. ಇನ್ನು ಭಾಳ ಮುಖ್ಯವಾಗಿ ಯಾಕೆ ಈ ಯುದ್ಧ ಶುರುವಾಗಿದ್ದು ಅಂತ ಕೇಳಿದ್ರೆ, ಇಸ್ರೇಲ್ ಪದೇ ಆರೋಪ ಮಾಡ್ತೈತೆ ಏನಂತಂದರೆ, ಇರಾನ್ ಹತ್ರ ಪರಮಾಣು ಬಾಂಬ್ ಇದೆ ಅಂತ. ಆ ಕಡೆ ನೋಡಿದ್ರೆ ಅಮೇರಿಕಾದ ಹತ್ರ ಎಷ್ಟು ದೇಶಗಳ ಹತ್ರ ಪರಮಾಣು ಬಾಂಬ್ ಇದೆ, ಆದರೆ ಇರಾನ್ ಮಾತ್ರ ಪರಮಾಣು ಬಾಂಬ್ ಹಿಡ್ಕೊಳ್ಳೋಂಗಿಲ್ಲ. ಆದರೆ ಆ ಪರಮಾಣು ಬಾಂಬ್ ಹಿಡ್ಕೊಂಡಿದೆ ಅಂತ ಹೇಳಿ ಆ ಪರಮಾಣು ಬಾಂಬಿಂದ ನಮಗೆ ಅಪಾಯ ಇದೆ, ನಮಗೆ ಮಾತ್ರ ಅಲ್ಲ, ಇರತಕ್ಕಂಥ ಅಕ್ಕಪಕ್ಕ ಗಲ್ಫು, UAE ಆ ಥರದ್ದೆಲ್ಲ ಯಾವ್ಯಾವ ಮುಸ್ಲಿಂ ರಾಷ್ಟ್ರಗಳು ಅವೆಲ್ಲವೂ ಕೂಡ ಈ ಇರಾನ್ ಆಪತ್ತಾಗಿದೆ ಅಂತೇಳಿ ಖ್ಯಾತೆ ತೆಗಿತಾ ಬರ್ತಾ ಇತ್ತು. ಅದಕ್ಕೆ ಇರಾನ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ನಮಗೆ ಬೇಕು ಅಂತಂದಾಗ ನಾವು ಜಗತ್ತಿನ ಮುಂದೆ ಪರಮಾಣು ಪ್ರಯೋಗಗಳನ್ನು ನಡೆಸ್ತೀವಿ ಅಥವಾ ನಡೆಸಬಾರ್ದು ಅಂತಕ್ಕಂಥ ಸಾರ್ವಭೌಮತ್ವವನ್ನು ನಮ್ಮ ದೇಶಕ್ಕೆ ಕೊಡಬೇಕು, ಅದಕ್ಕೆ ನೀವ್ಯಾರು ತಲೆ ಹಾಕಂಗಿಲ್ಲ. ಆಮೇಲೆ ಈ ವಿಚಾರಗಳಲ್ಲಿ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಏನು ಅಂತಂದರೆ, ನೀವು ಯಾರು ಕೂಡ ಅಮೇರಿಕ ಆಗಿರ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮೇಲೆ ಆಗಿರ್ತಕ್ಕಂಥ ಎಲ್ಲ ರೀತಿಯ ನಿರ್ಬಂಧಗಳನ್ನು ತೆರವುಗೊಳಿಸಬೇಕು ಅಂತ. ಯಾಕೆ, ನಾವೇನು ತಪ್ಪು ಮಾಡಿದ್ದೀವಿ ಅಂತ. ಇಷ್ಟೆಲ್ಲ ವಿಚಾರಗಳು ಕೂಡ ಮತ್ತೆ 10ನೇ ತಾರೀಕು ಅಂದರೆ ಏಪ್ರಿಲ್ 10ನೇ ತಾರೀಕು ಪಾಕಿಸ್ತಾನದ ಇಸ್ಲಾಮಾಬಾದಲ್ಲಿ ಮೀಟಿಂಗ್ ನಡೆಯುತ್ತೆ. ಇಸ್ರೇಲ್ ಹೋಗಿ ಕೂತ್ಕೊಳ್ಳುತ್ತಲ್ಲಿ, ಅಮೇರಿಕ ಹೋಗಿ ಕೂತ್ಕೊಳ್ಳುತ್ತೆ, ಇರಾನ್ ಹೋಗಿ ಕೂತ್ಕೊಳ್ಳುತ್ತೆ. ಎಲ್ಲಿ ಪಾಕಿಸ್ತಾನಕ್ಕೆ ಎಷ್ಟು ಮಹತ್ವ ಬಂದಂಗಾಯಿತು. ಪಾಕಿಸ್ತಾನವನ್ನು ಎಷ್ಟು ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸಿದ್ರು ಅಂತಂದರೆ ಇಡೀ ಭಾರತೀಯರ ಮೈಯೆಲ್ಲ ಉರಿದು ಕೆಂಡಾಗತ್ತೆ. ಪಾಕಿಸ್ತಾನಕ್ಕೆ ಇಷ್ಟು ದೊಡ್ಡ ಶ್ರೇಯಸ್ಸನ್ನು ಕೊಟ್ಟಿದ್ದು ಬೇರೆ ಇನ್ಯಾರು ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ಭಾರತ. ಯಾಕೆಂತಂದರೆ ಭಾರತ ಮಲಗಿಬಿಟ್ಟಿತ್ತು, ಪೂರ್ತಿ ಕಂಪ್ಲೀಟಾಗಿ ಮಲಗಿಬಿಟ್ಟಿತ್ತು ಭಾರತ ಯುದ್ಧ ನಡೆಯುವಾಗ. ತಾನು ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲದೇನೆ ಅಮೇರಿಕ ಹೇಳ್ದಂಗೆ ತಾಳಕ್ಕೆ ತಕ್ಕಂತೆ ಕುಣಿತಾ ಈ ಕಡೆ ಎಲೆಕ್ಷನ್ ಅದು ಇದು ಅಂತೇಳಿ ನೆಪ ಹೇಳ್ಕೊಂಡು ಮೋದಿ ಸರ್ಕಾರ ಕಂಪ್ಲೀಟಾಗಿ ಭಾರತದ ಮಾನ ಮರ್ಯಾದೆಯನ್ನು 3 ಕಾಸಿಗೆ ಇಲ್ದಂಗೆ ಮಾಡಿಬಿಟ್ರು. ಇದ್ರ ನಡುವೆ ನಿಜಕ್ಕೂ ಖುಷಿ ಆಗ್ತಕ್ಕಂಥ ವಿಚಾರ ಅಂತಂದರೆ, ಅದೇನೇ ಆಗಿರಲಿ, ಇರಾನಲ್ಲಿ ಹೆಂಗಸರ ಬಗ್ಗೆ, ಮಕ್ಕಳ ಬಗ್ಗೆ, ಹ್ಯೂಮನ್ ರೈಟ್ಸ್ ಬಗ್ಗೆ ಎಷ್ಟೆಲ್ಲ ಕಂಪ್ಲೇಂಟ್ಗಳಿದ್ದಾವೆ, ಅದನ್ನು ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಅದಂಥ ಬಗ್ಗೆ, ಹ್ಯೂಮನ್ ರೈಟ್ಸ್ಗಳ ಬಗ್ಗೆ ಆ ವೈಲೇಷನ್ ಆಗೋದನ್ನು ಯಾರು ಕೂಡ ಸಮರ್ಥನೆ ಮಾಡ್ಕೊಳಕ್ಕಾಗಲ್ಲ. ಆದರೆ ಯುದ್ಧ ಆಯಿತು ಅಂದ ತಕ್ಷಣವೇ ಮೊನ್ನೆ
ಇನ್ನು 8 ಗಂಟೆ ರಾತ್ರಿಗೆ ಇಡೀ ನಾಗರಿಕತೆಯನ್ನೇ ನಾಶ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ ತಕ್ಷಣವೇ 1.5 ಕೋಟಿ ಜನ ನೀವು ಯಾವ ಸೇತುವೆಯನ್ನು ಉಳಿಸಿ ಮಾಡಬೇಕು ಅಂತ ಹೇಳಿದ್ರೆ ಆ ಸೇತುವೆ ಮೇಲೆ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಮಾನವ ಸರಪಳಿ ನಿರ್ಮಾಣ ಮಾಡೋದಲ್ಲ, ಅದು ಐತಿಹಾಸಿಕವಾದಂಥದ್ದು. ಒಂದು ದೇಶದ ಬಗ್ಗೆ ಅಷ್ಟಾದರೂ ಒಂದು ಕನಸು ಇದಿರಬೇಕಾಗತ್ತೆ. ಅದು ದೇಶಭಕ್ತಿ ಅಂತಂದರೆ ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಟ್ಟು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನಾನು ದೇಶದ ಪರ, ನಾನು ದೇಶ ಪ್ರೇಮಿ ಅಂತ ಹೇಳೋದಲ್ಲ. ಅಷ್ಟು ಗುಂಡಿಗೆ ಬೇಕು, ಅಲ್ಲಿಗೆ ಯಾವಾಗ ಬೇಕಾದ್ರೂ ಬಾಂಬ್ ಹಾಕ್ಬೋದು ಅನ್ನೋ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಮಾನವ ಸರಪಳಿ ನಿಲ್ಲದಿದೆಯಲ್ಲ, ಅದರ ಮುಖಾಂತರ ಇರಾನು ಯುದ್ಧದ ಮುಖಾಂತರ ಅಂದರೆ ಒಂದು ಕಡೆ ಈ ಕಡೆ ಸತ್ಯಾಗ್ರಹ, ಇನ್ನೊಂದು ಕಡೆ ಯುದ್ಧ, ಎರಡನ್ನೂ ಕೂಡ ತಂತ್ರಗಾರಿಕೆ, ಇನ್ನೊಂದು ಕಡೆ ರಾಜತಾಂತ್ರಿಕ ವ್ಯವಸ್ಥೆ. ಎಲ್ಲ ದೇಶಗಳ ನಡುವೆ ಭಾರತಕ್ಕೂ ಕೂಡ ನೀನೇನು ಯೋಚನೆ ಮಾಡೋಡಪ್ಪ, ಈ ಯುದ್ಧ ಏನು ನೋಡೋದು ಕೂಡ ಭಾರತಕ್ಕೆ ತೈಲದ ಕೊರತೆ ಆಗದಂಗೆ ನೋಡ್ಕೊಂತೀವಿ ಅಂತೇಳಿ ಈ ಕಡೆ ಎಲ್ಲ ರೀತಿಯ ರಾಜತಾಂತ್ರಿಕ ಸ್ನೇಹಿ ವ್ಯವಸ್ಥೆಯನ್ನು ಇರಾನ್ ಮೈಗೂಡಿಸ್ಕೊಂಡಿದ್ದು ನೋಡಿದ್ರೆ ಇರಾನ್ಗೆ ಮುಂದಿನ ದಿವಸಗಳಲ್ಲಿ ಉಜ್ವಲವಾದ ಭವಿಷ್ಯ ಇದೆ ಅಂತ ಕಾಣುತ್ತೆ. ಅದನ್ನು ಹೇಗೆ ಸಹಿಸ್ಕೊಂತಾರೆ ಅಂತ ಗೊತ್ತಿಲ್ಲ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಭಾರತ ಈ ವಿಚಾರದಲ್ಲಿ ಭಾಳ ದೊಡ್ಡ ಎಡವಟ್ಟನ್ನು ಮಾಡ್ಕೊಂಡಿದೆ. ಇದರ ಕಂಪ್ಲೀಟ್ ಫಾಯ್ದೆಯನ್ನು ಪಾಕಿಸ್ತಾನ ತಗೊಂಡಿದೆ. ಮತ್ತು ಆ ಟ್ರಂಪ್ ಅನ್ನೋ ಹುಚ್ಚನಿಗೆ ಭಾರತ ಮುಖ್ಯ ಅಲ್ಲ, ನನಗೆ ಪಾಕಿಸ್ತಾನವೇ ಮುಖ್ಯ ಅನ್ನೋದನ್ನು ಮತ್ತೆ ಅವನು ಸಾಬೀತು ಮಾಡಿದ್ದಾನೆ. ಇದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಬಹುಶಃ ಭಾರತದಲ್ಲಿ ಇರ್ತಕ್ಕಂಥ ಎಲೆಕ್ಷನ್ಗಳೆಲ್ಲ ಮುಗಿಬೇಕು ಅಂತ ಕಾಣುತ್ತೆ. ಆಗ್ಲಾದರೂ ಮೋದಿ ಮತ್ತು ಆ ಸರ್ಕಾರ ಇದಕ್ಕೆ ಉತ್ತರ ಕೊಡುತ್ತಾ ಕಾದು ನೋಡೋಣಂತೆ. ಧನ್ಯವಾದಗಳು.